ಈಗ ಬಿಡದಿ ಹತ್ರ ಜಮೀನ ತಗೊಂಡು ಈಗ ಸ್ಟೇ ಮಾಡ್ಬೇಕು ಅಂತ ಹೊರಟಿದ್ದಾರೆ, ಏನ್ ಹೇಳ್ತೀರಾ ಈ ವಿಚಾರಕ್ಕೆ? ಅವ್ರ ಜಮೀನು ಅವ್ರಿಗೋಗಿ ಸೇರಬೇಕು. ಯಾರು ಹಕ್ಕು ಕಿತ್ಕೊಂಡೋಕೆ ಹಕ್ಕು ಇಲ್ಲ. ಯಾಕಂದರೆ ಅವ್ರ ಒಡವೆ ಅವ್ರ ಹತ್ರ ಹೋಗಿ ಸೇರಬೇಕು. ಅವರು ಎಷ್ಟೋ ಕಷ್ಟಪಟ್ಟು ಎಷ್ಟೋ ಇದು ಮಾಡಿರ್ತಾರೆ. ಅವ್ರದ್ದು ಇದು ಬೇಡ, ಎಲ್ಲ ಜನ ಚೆನ್ನಾಗಿರಬೇಕು. ಅವ್ರ ಹೋಟೆಲ್ ಹೊಡೆದ್ರೆ ಏನು ಮಾಡೋಕ್ಕೈತೆ? ನಮ್ಗೆ ಅವರಿಂದ ಇವಾಗ ನಮಗೂ ತೊಂದರೆ ಆಯ್ತೈತೆ. ಅಲ್ಲಿಂದ ಐಟಮ್ ಅದು ಇದು ಬತ್ತೈತೆ. ಇವಾಗ ಅವ್ರ ಜಮೀನು ಕಿತ್ಕೊಂಡ್ಬಿಟ್ರೆ ನಾವೆಲ್ಲ ಎಲ್ಲಿ ಹೋಗೋದು? ಎಷ್ಟೋ ಜನ ಅದನ್ನ ನೋಡ್ಕೊಂಡು ಬದುಕ್ತಾ ಇದ್ದೀವಿ. ಹೊಟ್ಟೆಗೆ ಅನ್ನ ಇಲ್ಲದೆ, ನೀರು ಇಲ್ಲದೆ, ಅಲ್ಲಿ ಬರೋದ್ರೇ ಏನೋ ಜೀವನ ಮಾಡ್ಕೊಂಡು ಸೊಪ್ಪು ತಗೊಂಡು ಮಾಡ್ತಾ ಇದ್ದೀವಿ. ಏನು ಮಾಡೋಣ? ಮಕ್ಕಳು ಮರಿ ಅದರಿಂದನೇ ಕಾಪಾಡ್ತಾ ಇರೋದು. ಇವಾಗ ನಮಗೂ ದಾರಿ ಗೊತ್ತಿಲ್ಲದೆ ನಾವು ಏನು ಮಾಡೋದಂತ ಗೊತ್ತಿಲ್ಲ. ಇವಾಗ ಅದೆಲ್ಲ ನಿಂತೋಗ್ಬಿಟ್ರೆ ನಮ್ಮ ಹೋಟೆಲ್ ಅವ್ರ ಹೋಟೆಲ್ ಹೊಡೆದಿಲ್ಲದೆ ನಮ್ಮ ಹೋಟೆಲ್ ಹೊಡೆದಂಗೆ ಆಗ್ಬಿಡ್ತೈತೆ. ಏನು ಮಾಡೋದು? ಯಾಕಂದ್ರೆ ತಾತ ಮುತ್ತಾತನಿಂದ ಆಸ್ತಿ ಕೊಟ್ಟಿರೋದನ್ನ ಇವಾಗ ಇವ್ರು ಕಿತ್ಕೊಂಡ್ಬಿಟ್ಟು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಈ ವಿಚಾರವಾಗಿ ಪಾಪ ರಕ್ತ ಬರ್ತಾ ಇದೆ ರೈತರಲ್ಲಿ ಕಣ್ಣಲ್ಲಿ. ಹೌದು, ತುಂಬ ಕಷ್ಟ. ಅವ್ರು ಕಷ್ಟ ಪಡ್ಕೊಂಡು ಬಂದು ಅದೇ ಇದು ಮಾಡ್ಕೊಂಡು ಬಂದು ಕೊಟ್ಟರೆ ನಾವು ಸೊಪ್ಪು ಕೂತ್ಕೊಂಡು ಇಲ್ಲಿ ಮಾರ್ತೀವಿ. ಅವರೇ ಅಲ್ಲಿಗೆ ಮೋಸ ಮಾಡಿದ್ರೆ ಇವಾಗ ನಮ್ಮ ಹೋಟೆಲೆಲ್ಲ ಹೊಡೆದು ನಾವು ಏನು ಮಾಡ್ತೀವಿ? ನ್ಯಾಯ ಸಿಕ್ಕಬೇಕು. ಅವ್ರ ಮಕ್ಳ ಮರಿಗೂ ಇದಾಗಬೇಕು. ಅವ್ರಿಗೆ ಒಬ್ಬರು ಮಾಡಿಬಿಟ್ರೆ ಅವ್ರ ಮನೆಯವರು ಏನು ಮಾಡ್ಕೊಂಡು ಏನಾಯ್ತಾರೋ ತಾಯ್ತಾರೋ ಆ ಥರ ನಮಗೂ ಇವಾಗ ಪ್ರಾಬ್ಲಮ್. ಅವ್ರಿಲ್ಲ ಅಂದರೆ ನಮಗೂ ಪ್ರಾಬ್ಲಮ್ ಆಗ್ಬಿಡ್ತೈತೆ. ಕಿಲ್ಬೇಡ್ದು. ಅವ್ರ ಹೊಡೆ ಅವ್ರ ಹಕ್ಕು ಅವ್ರಿಗೆ ಹತ್ರನೇ ಹೋಗಿ ಸೇರಬೇಕು. ಕಿತ್ಕೊಂಡಕ್ಕೆ ಯಾರಿಗೂ ಹಕ್ಕಿಲ್ಲ. ಈಗ ಅದಕ್ಕೆ ಜಮೀನಿಗೆ ಬೆಲೆ ಕಟ್ತಾರೆ. ಆ ಬೆಲೆ ಕಟ್ಟಿ ಇಷ್ಟು ದುಡ್ಡು ಬೆಲೆ ಕಟ್ಟಿದ್ರೆ ಬಿಡಬೇಡ್ದು. ಎಲ್ಲ ಹೋರಾಟ ಮಾಡಬೇಕು. ಹೋರಾಟ ಮಾಡಿ ನ್ಯಾಯ ಅವ್ರಿಗೆ ಸಿಕ್ಕಬೇಕು. ಜಮೀನು ನ್ಯಾಯ ಅವ್ರಿಗೆ ಸಿಕ್ಕಬೇಕು. ಆ ನ್ಯಾಯ ಅವ್ರಿಗೆ ಸಿಕ್ಕಿದ್ರೆ ನಮಗೂ ಸ್ವಲ್ಪ ಇದೈತಿದೆ, ಅನುಕೂಲ ಐತೆ. ಇಲ್ಲಾಂದ್ರೆ ನಮ್ಮ ಹೋಟೆಲಿಗೆ ಹೊಡೆದ್ಬಿಟ್ಟು ನಾವು ಎಲ್ಲ ನಾವೇನಂದ್ರೆ ಮಾಡ್ಕೊಂಡು ಸಾಯ್ಬೇಕು ಹಂಗಾಗ್ಬಿಡ್ತೈತೆ. ಇವಾಗ ಅವರಿಂದ ನೋಡಿ ಇದು ಮಾಡಿದ್ರೆ ನಮ್ಗೆ 10 ರೂಪಾಯಿ ಜೀವನ. ಇವಾಗ ಅಲ್ಲಿಂದ ಬಂದಿಲ್ಲ ಅಂದರೆ ನಮಗೂ ಜೀವನ ಇಲ್ಲ. ಅವ್ರ ಹೋಟೆಲಿಗೆ ಹೊಡೆದು ಇವಾಗ ನಮ್ಮ ಹೋಟೆಲಿಗೆ ಹೊಡೆದಂಗೆ ಆಗ್ಬಿಡ್ತೈತೆ. ಇದು ಅವ್ರಿಗೆ ನ್ಯಾಯ ಸಿಕ್ಕಬೇಕು. ಯಾಕೆ ಕಾಲದಗೂ ಅವ್ರ ಬೇರೆಯವ್ರಿಗೂ ನಾವು ಬಿಟ್ಕೊಡ್ಬಾರ್ದು. ಸರ್ಕಾರಕ್ಕೆ ಬಿಟ್ಕೊಡ್ಬಾರ್ದು. ಸರ್ಕಾರಕ್ಕೆ ಎಲ್ಲ ಚೆನ್ನಾಗಿದೆ, ಹೆಂಡತಿ ಮಕ್ಕಳು ಕಾಪಾಡ್ತಾರೆ. ನಮ್ಗೇನಿದೆ? ಅವತ್ತವತ್ತು ಅನ್ನ ನಾವು ಇವಾಗ ಕಷ್ಟಪಟ್ರೆ ಇವತ್ತು ಅನ್ನ, ಇಲ್ಲಾಂದರೆ ಇಲ್ಲ. ಜೀವನ ಹೆಂಗೆ ನಡೀತೈತೆ? ಇಲ್ಲಾಂದರೆ ಇಲ್ಲ. ನ್ಯಾಯ ಸಿಗ್ಬೇಕಷ್ಟೆ. ಹೊಟ್ಟೆ ಮೇಲೆ ಹೊಡಿಬಾರ್ದು. ಅವ್ರ ಹೋಟೆಲ್ ಮೇಲೆ ಹೊಡೆದ್ರೆ ನಮ್ಮ ಹೋಟೆಲ್ ಹೊಡೆದಂಗೆ ಆಗ್ಬಿಡ್ತೈತೆ. ಎಲ್ಲರಿಗೂ ನ್ಯಾಯ ಸಿಗಬೇಕು. ಕಿತ್ಕೋಕ್ಕಾಗಲ್ಲ ಜಮೀನ, ರೈತರದ ಕಿತ್ಕೋಕ್ಕಾಗಲ್ಲ. ಅವ್ರ ಹೊಟ್ಟೆ ಮೇಲೆ ಹೊಡಿಯೋಕ್ಕಾಗಲ್ಲ. ನಾವು ಕೂಲಿಗೆ ಒಯ್ಬೇಕು, ಬಂದು ಮಾರ್ಕೆಟ್ ಒಳಗೆ ಹೋಗ್ಬೇಕು ಮನೆಗೆ. ಸಾಯಂಕಾಲ ಆಯ್ತಲ್ಲ ಹೋಗೋದು 8 ಗಂಟೆ ಆಯ್ತದೆ. ಬೆಳಗ್ಗೆ 8 ಗಂಟೆ ಮನೆಗೆ ಬಿಡ್ತೀವಿ, ರಾತ್ರಿ 8 ಗಂಟೆ ಆಯ್ತದೆ ಮನೆಗೆ ಹೋಗೋದು. ಕೂಲಿಗೆ ಐತಿ. ಜಮೀನು ಕಿತ್ಕೊಬಿಟ್ರೆ ಏನೋ ಮಾಡೋದು? ನಮ್ಮ ಜಮೀನಿಲ್ಲಪ್ಪ. ಅದೇ ಬೆಳೆ ಅದೇ ಮಳೆ ಉದ್ರೆ ಉಂಟು ಇಲ್ಲರಿ ಇಲ್ಲ ಆ ಬೆಳೆ ಅದುವೇ. ಅದಕ್ಕೂ ನ್ಯಾಯ ಸಿಕ್ಕಿಲ್ವ? ಅಲ್ಲಿಂದ ಬಂದ್ರೆ ನಮಗೆ ಅನ್ನ, ಅವ್ರು ಅಲ್ಲಿಂದ ಬರೆದ್ರೆ ನಮ್ಗೆ ಅನ್ನ ಇಲ್ಲದವ. ಇಷ್ಟೇ ನಂದಕ್ಕೆ ನಾವು. ಈಗ ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತ ಇದಾರೆ. ಏನೋ ದೊಡ್ಡದು ಇದು ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಹೇಳ್ಬೇಕಂದ್ರೆ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಸರ್ಕಾರಕ್ಕೆ ಹೇಳ್ಬೇಕಿದ್ವು. ನಾವೇನು ಹೇಳಕ್ಕಾಗಲ್ಲ ಕಣವ. ನಾವೇನು ಹೇಳಕ್ಕಾಗ್ತದೆ? ವಯಸ್ಸಾದವರು ಏನು ಹೇಳಕ್ಕಾಗ್ತದೆ? ನಾವು ಬಂದಿದ್ವಿ, ಕೂಲಿಗೆ ಬಂದಿದ್ದೀವಿ, ಕೂಲಿ ಮಾಡ್ಕೊಬೈತೀವಿ. ಆ ಅಮ್ಮನೂ ಕೂಲಿ ತಗೊಂಡು ಸಾಲ ಮಾಡಿ ಆ ಅಮ್ಮನೂ ತಗೊಂಡು ಕೂರ್ತದೆ. ರೈತರು ಬೆಳೆದ್ರೆ ನಮಗೆ ಬರೋದು. ರೈತರು ಬೆಳೆದ್ರೆ ನಮಗೆಲ್ಲ ಅನ್ನ ಬರ್ತದೆ. ನಮಗೆಲ್ಲ ಅನ್ನ ತಿನ್ನೋಕೆ ಅನ್ನ ಎಲ್ಲಿ ಬರ್ತದೆ? ರೈತರು ಬೆಳೆದ್ರೆ ನಮಗೆ ಅನ್ನ ತಿನ್ನೋಕೆ ಬರೋದು. ನೆಂಗ್ಲಿಪೇಟೆಗೆ ಬೆಳೆದ್ರೆ ಏನು ಸಿಗ್ತದೆ? ಮತ್ತು ಹಂಗೆ ದರಖಾಸ್ತ ಯಾರೋ 16 ಎಕರೆ 20 ಎಕರೆ ಈ ಎಲ್ಲಿಂದೋ ಬಂದು ಮಾಡ್ಕೊಂಡಿದ್ದಾರೆ ಮೇಡಮ್. ನಮ್ಗೆ ಅಲ್ಲಿರೋರಿಗೆ ನಮಗೆ ಮಾಡಿಕೊಟ್ಟಿಲ್ಲ. ಈಗ ಬೇರೆ ಬೇರೆ ಕಡೆ ಇರೋರಿಗೆಲ್ಲ ಜಮೀನು ಮಾಡಿಕೊಟ್ಟಿದ್ದಾರೆ ಅಂತ ಸರ್ಕಾರ. ಇದು ನಾವು ಏನು ಮಾಡೋಕ್ಕಾಗಲ್ಲ ಮೇಡಮ್. ಹಿಂಗೆ ಆದ್ರೆ ಬಡವ್ರು ಬದುಕಂಗಿಲ್ಲ ಅಷ್ಟೇ. ಬಡ್ಕಂಗಿಲ್ಲ. ನಮ್ಗೊಂದು ಕುಂಟ ಜಮೀನಿಲ್ಲ ಮೇಡಮ್. ಬಡವ್ರು ಬದುಕಂಗಿಲ್ಲ. ಇಲ್ದಿರೋರು ಕೊಡ್ಲಿ ಬೇಕಾದ್ರೆ. ಯಾರೋ ದುಡ್ಡಿರೋರು ಮಾಡ್ಕೊಡ್ತಾರೆ, ಬಡವರು ಮಾಡ್ಕೊಡಲ್ಲ. ಕಾನೂನು ಬಡವರು ಮಾಡ್ಕೊಡಲ್ಲ ಮೇಡಮ್. ಬಡವರು ಬದುಕಕ್ಕೂ ಬಿಡಲ್ಲ. ಬಡವ್ರ ಥರನೇ ಇರಬೇಕು. ಶ್ರೀಮಂತರು ಇನ್ನ ಮೇಲೇ ಹೋಗ್ಬೇಕು. ಅದೇ ಇರೋದು ಇವತ್ತಿನ ಕಾನೂನು. ಸರಿ ಇಲ್ಲ ಮೇಡಮ್. ಅದು ಅವ್ರಿಗೂ ದೇವರು ಚೆನ್ನಾಗಿ ಕೊಟ್ಟಿದ್ದಾನೆ, ಅದು ಕಿತ್ಕೋಬಾರ್ದು ಮೇಡಮ್. ಅವರೇ 4 ಜನಕ್ಕೆ ನ್ಯಾಯ ಹೇಳೋರಾಗಿ ಇದ್ಕೊಂಡು ಇನ್ನೊಬ್ರ ಮುಂದೆ ತಲೆಬೋಗ್ಬಾರ್ದು. ಅವರು ಶಿಸ್ತಾಗಿ ಮಾತಾಡ್ಬೇಕು. ಅವರು ಆಯಿತಾ? ನಾವು ಯಾರಿಗೇನೋ ತೊಂದರೆ ಕೊಟ್ಟಿಲ್ಲ, ಇಂಥವ್ರನ್ನ ಕಾಪಾಡಿದ್ದೀವಿ ಅಂತ ಶಿಸ್ತಾಗಿ ಮಾತಾಡ್ಬೇಕು ಮೇಡಮ್. ಅದು ಕಾನೂನು. ಹೌದು ಮೇಡಮ್, ಕಷ್ಟ ಇದೆ. ಈಗ ನಾವು ದರ್ಖಾಸ್ತಂದು ಅಂತ ನಮ್ಮ ಸ್ವಂತದಕ್ಕಿಂತ ನಮ್ಮ ತಾಯಿ ಕಲ್ಲು ಮಣ್ಣು ಎಲ್ಲ ಹೊಸಿ ಕಷ್ಟ ಬಿದ್ದಿಲ್ಲ. ಊಟ ಇಲ್ಲ ಮೇಡಮ್. ಖಾರ ಇಟ್ಟು ತಕೋಗಿ ಜಮೀನು ಮಾಡಿದ್ದಾರೆ. ಅಂತ್ಯದ ಎಲ್ಲಿಂದ ಬಂದವ್ರಿಗೆ 16 ಎಕರೆ 20 ಎಕರೆ ಮಾಡಿಕೊಟ್ಬಿಟ್ಟು ಜಮೀನು ಯಾವುದು ಅಂತಲೇ ಗೊತ್ತಿಲ್ಲ. ಇದು ನಂದು ಅಂತ ಬಂದವಳು ಇವತ್ತು. ನಮ್ಮ ತಾಯಿ ಅರ್ಶಿನ ಕುಂಕುಮ ಕೊಟ್ಟಿರೋದು ಜಮೀನು ಅಂತ ಬಂದವ್ರ. ಆ ಜಮೀನುಗಳು ಇವತ್ತು ಅದೇ ಜಮೀನ ಬಡವ್ರಿಗೆ 2 ಎಕರೆ ಬರ್ಕೊಟ್ರೆ ಅನ್ನ ತಿಂದು ಜೀವನ ಮಾಡ್ತಾರೆ.
ನೋಡಿ ನಾವು ಇಲ್ಲಿ ಎಲ್ಲ ಬಂದು ಜೀವನ ನಾವು ಇಲ್ಲಿ ಸಾಗಿಸ್ತಾ ಇದೀವಿ. ಅಲ್ಲಿರೋ ಜಮೀನು ಯಾರ್ಯಾರೋ ಮಾಡ್ಕೊತಾ ಇದ್ದಾರೆ. ತಾತನ ಆಸ್ತಿ ಅದು, ಹಾ ಅಪ್ಪನ ಆಸ್ತಿ, ನಮ್ಗೆ ನೋಡಿ ಇದೆ ಅಪ್ಪನ ಮನ ಎಲ್ಲ ಇದೆ ನಮ್ಗೆ ಆಸ್ತಿ. ಈಗ ತಾತನ ಆಸ್ತಿಯಿಂದ ಬರುತ್ತೆ. ಇವಾಗ ಸಡನ್ ಆಗಿ ಬಂದು ಈ ಸರ್ಕಾರ ಕಿತ್ಕೊಂಡು ಸರ್ಕಾರ ಗೊತ್ತಿಲ್ದಿರೋರು ಮೇಡಮ್, ಅಲ್ಲಿ ಊರವ್ರು ಮಾಡ್ಕೊಂಡ್ರು ತೊಂದರೆ ಇಲ್ಲ, ಬೇರೆ ಊರು ಅಕ್ಕಪಕ್ಕದೂರವ್ರು ಮಾಡ್ಕೊಂಡ್ರು, ಎಲ್ಲೋ ಗೊತ್ತಿಲ್ದಿರೋ ಸ್ಥಳದವ್ರು. ನಮ್ಮ ಕಡೆ ಎಲ್ಲ ಜಮೀನು ಮಾಡ್ಕೊಂಡಿರೋರು ಗೊತ್ತಿರೋ ಸ್ಥಳದವ್ರು ಮೇಡಮ್. ಈಗ ಬಿಡದಿದ್ರೆ ಅಷ್ಟು ದೊಡ್ಡ ಮಟ್ಟದ ಜಮೀನು ಕಬಳಿಸ್ತಾ ಇದಾರಲ್ಲ ಸರ್ಕಾರ. ಅದು ತಪ್ಪು ಮೇಡಮ್, ಅದೆಲ್ಲ ತಪ್ಪೇ, ಅದು ತಪ್ಪು ಅದು. ತಾತನಿಂದ ಬಂದಿರೋ ಆಸ್ತಿ ಪಾಪ ಅವರೆಲ್ಲ ಕಷ್ಟ ಬಿದ್ದು ಮಕ್ಕಳು ಮೊಮ್ಮಕ್ಳಿಗೆ ಒಂದು ಆಸ್ಕರ್ಯ ಇತ್ತಂತ ಮಾಡಿರ್ತಾರ. ಅದೆಲ್ಲ ತಪ್ಪು ಮೇಡಮ್, ಹಂಗೆ ಮಾಡಬಾರ್ದು. ಅದು ಏನ್ ಹೇಳ್ತೀರಾ ಹಿಂಗೆ ಮಾಡೋ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನು ಹೇಳೋದು ಮೇಡಮ್, ಅವರು ವಿದ್ಯಾವಂತರು ಬುದ್ಧಿವಂತರು ಅಂತ ಏನು ಬೇಕಾದ್ರೂ ಮಾಡೋಕ್ಕಾಗಲ್ಲ ದಡ್ರಗಳಿಗೆ. ರೈತರ ಜಮೀನು ರೈತರ ಜಮೀನು ಯಾಕಂದ್ರೆ ಅದನ್ನೇ ನೆಮ್ಕ ಜೀವನ ಮಾಡ್ತಾ ಇರ್ತಾರ ಪಾಪ. ಹಾಲು ಕರೆದು ಎಷ್ಟೊಂದು ಕಷ್ಟ ಪಾಪ. ತೆಂಗಿನ ಮರ, ಬಾಳ ತೋಟ ಎಲ್ಲ ಮಾಡಿರೋಂಥ ಜಮೀನು ನಮ್ಮದು ಅಂದ್ರೆ ಅವ್ರಿಗೂ ಹೊಟ್ಟವ್ರಿಗೆ ಅವ್ರ ಪ್ರಾಣ ತಗೊಳಕ್ಕೂ ಸಿದ್ಧವಾಗಿರ್ತಾರೆ ಅಲ್ವಾ ಜಮೀನು ಹೋದಾಗ. ಅಷ್ಟೇ ಮೇಡಮ್. ಹಾಂ.